ಕೊಡಬೇಕು ಅಂತ ಅದಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸರ್, ವಿ ಆರ್ ಕಮಿಟೆಡ್ ಟು ದ ಇನ್ಸ್ಟ್ರಕ್ಷನ್ ಯು ಹ್ಯಾವ್ ಗಿವನ್. ವಿ ವಿಲ್ ಫುಲ್ಫಿಲ್ ದ ಪ್ರಾಮಿಸ್ ಯು ಹ್ಯಾವ್ ಮೇಡ್ ಟು ಪೀಪಲ್ ಟುಡೇ. ಈಗ ನಮ್ಮೆಲ್ಲರ ನಾಯಕರು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಕರ್ನಾಟಕದ ಹೆಮ್ಮೆಯ ಪುತ್ರ, ಕರ್ನಾಟಕವನ್ನ ದೇಶದ ಮಟ್ಟದಲ್ಲಿ ಇಂದು ಕರ್ನಾಟಕದ ಕೀರ್ತಿ ಪತಾಕೆಯನ್ನ ಹಾರಿಸಿರ್ತಕ್ಕಂತಹ ಇದೇ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಶಾಶ್ವತ ಎಂದೆಂದಿಗೂ ಉಳಿಯುವಂತಹ 371J ಮಾಡಲಿಕ್ಕೆ ಕಾರಣಕರ್ತರು ಆದಂತಹ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಆದಂತಹ ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಜನಸ್ತೋಮವನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ಅವರಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇನೆ. ಇಂದಿನ ಸಮರ್ಪಣಾ ಸಂಕಲ್ಪದ ಸಮಾರಂಭದಲ್ಲಿ ಆಗಮಿಸಿದಂಥ ನಮ್ಮ ಅಚ್ಚುಮೆಚ್ಚಿನ ನಾಯಕರು ಹಾಗೂ ಪಾರ್ಲಿಮೆಂಟಿನ ವಿರೋಧ ಪಕ್ಷದ ನಾಯಕರಾದ ಶ್ರೀ ರಾಹುಲ್ ಗಾಂಧೀಜಿಯವರೇ, ಇಲ್ಲಿ ಉಪಸ್ಥಿತಿರ್ತಕ್ಕಂಥ ರಣಜಿತ್ ಸುರ್ಜೇವಾಲಾಜಿಯವರೇ, ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯಜಿಯವರೇ, ಉಪಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ಅವರೇ, ಎಲ್ಲ ಮಂತ್ರಿಮಂಡಲದ ಸದಸ್ಯರೇ, ಶಾಸಕ ಮಿತ್ರರೇ, ಪಾರ್ಲಿಮೆಂಟ್ ಸದಸ್ಯರೇ ಹಾಗೂ ಪಕ್ಷದ ಅನೇಕ ಹಿರಿಯ ಕಾರ್ಯಕರ್ತರೇ ಮತ್ತು ಅಧಿಕಾರಿ ವರ್ಗದ ಮಿತ್ರರೇ, ಇಲ್ಲಿ ಆಗಮಿಸಿದಂಥ ಬಂಧುಗಳೇ, ತಾಯಿಂದರೇ, ರೈತ ಬಾಂಧವರೇ, ಯುವ ಮಿತ್ರರೇ ಹಾಗೂ ನಮ್ಮ ಮಾಧ್ಯಮದ ಬಂಧುಗಳೇ, ನಿಮ್ಮೆಲ್ಲರಿಗೆ ನನ್ನ ವಂದನೆಗಳು, ನಮಸ್ಕಾರಗಳು. ಯಾಕಂದ್ರೆ ಇಂಥ ಬೃಹತ್ ಸಭೆ 2 ವರ್ಷ ನಮ್ಮ ಸರ್ಕಾರ ಪೂರ್ತಿಯಾಗಿ ಕೆಲಸ ಮಾಡಿ ಯಾವ್ಯಾವ ಗ್ಯಾರಂಟಿಗಳನ್ನು ಕೊಡಬೇಕಾಗಿತ್ತು, ಏನು ವಾಗ್ದಾನವನ್ನು ನಾವು ಮಾಡಿದ್ದೇವೆ, ಆ ವಾಗ್ದಾನಗಳು ಎಲ್ಲನೂ ಕೂಡ ಪೂರೈಸಿ ನಿಮಗೆ ಕೊಡ್ತಕ್ಕಂಥ ಸವಲತ್ತುಗಳನ್ನು ಈ 2 ವರ್ಷದಲ್ಲಿ ಕೊಟ್ಟಿದ್ದಾರೆ. ಇದು ಒಂದು ದೊಡ್ಡ ಸಾಧನೆ ನಮ್ಮ ಕರ್ನಾಟಕ ಸರ್ಕಾರದ್ದು ಅಂತ ಹೇಳಿ ನಾನು ಬಹಿರಂಗವಾಗಿ ಘೋಷಿಸುತ್ತೇನೆ. ಬಂಧುಗಳೇ, ಇದು ಅಷ್ಟು ಸುಲಭ ಅಲ್ಲ. ಒಂದು ಕಡೆ ಗ್ಯಾರಂಟಿಗಳು ಕೊಡ್ಬೇಕು, ಇನ್ನೊಂದು ಕಡೆ ರಾಜ್ಯವನ್ನ ಸುರಳಿತವಾಗಿ ನಡೆಸಿ ಎಲ್ಲರಿಗೆ ಸುಖ, ಸಮೃದ್ಧಿ, ಅಭಿವೃದ್ಧಿ ಅದನ್ನು ಕೂಡ ಮಾಡಬೇಕು. ಇವು ಎರಡೂ ಕೆಲಸ ಮಾಡಬೇಕಾದ್ರೆ ಬಹಳ ಕಷ್ಟವಾದಂಥ ಕೆಲಸ. ಆದರೆ ನಮ್ಮ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಹಾಗೂ KPCC ಅಧ್ಯಕ್ಷರ ನೇತೃತ್ವದಲ್ಲಿ ಇದು ಬಹಳ ಸುರಳಿತವಾಗಿ ನಡೆದಿದೆ. ಅದಕ್ಕೆ ನಾನು ಈ ಸರ್ಕಾರಕ್ಕೆ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಂಧುಗಳೇ, ಅನೇಕ ಜನ ಅನೇಕ ಗ್ಯಾರಂಟಿಗಳು ಕೊಡ್ತಾರೆ. ಮೋದಿಯವರು ಕೂಡ ಒಂದು 20 ಗ್ಯಾರಂಟಿ ಕೊಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ನಾನು ಹೇಳಬೇಕಾಗಿಲ್ಲ. ಅವ್ರೇನು ಗ್ಯಾರಂಟಿ ಕೊಟ್ಟರು? ನಾನು ಅಧಿಕಾರಕ್ಕೆ ಬಂದ ಮೇಲೆ
ಪರದೇಶದಲ್ಲಿರ್ತಕ್ಕಂಥ ಕಪ್ಪು ಹಣ ತಂದು ಪ್ರತಿ ಒಬ್ಬರಿಗೆ 15 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಅವರು ಎಲ್ಲರಿಗೆ ಒಂದು ಪ್ರಮಾಣ ಮಾಡಿ ಹೇಳಿದ್ರು. ಅದನ್ನ ಕೊಡಕ್ಕಾಯ್ತಾ ಅವರಿಗೆ? ಆಗಲಿಲ್ಲ. ಅದೇ ರೀತಿಯಾಗಿ 2 ಕೋಟಿ ನೌಕರಿಗಳು ಕೊಡ್ತೀನಂದ್ರು, ಅದು ಕೊಡಕ್ಕಾಯ್ತಾ ಅವರಿಗೆ? ಆಗಲಿಲ್ಲ. ನೋಟ್ ಬಂದಿ ಮಾಡಿದ್ರು, ಮಾಡಿ ನಾನು ದೇಶಕ್ಕೆ ಉದ್ಧಾರ ಮಾಡ್ತೀನಿ ಅಂತ ಹೇಳಿ ಎಲ್ಲಿ ಬಡವರ ಸಂಸಾರಗಳನ್ನ ಹಾಳು ಮಾಡಿದ್ರು. ಇಂಥವ ಅನೇಕ ವಿಚಾರಗಳಿವೆ. ನಾ ಎಲ್ಲನೂ ಕೂಡ ಈ ಸಂದರ್ಭದಲ್ಲಿ ಹೇಳಕ್ ಹೋಗೋದಿಲ್ಲ. ಆದರೆ ನಮ್ಮ ಸರ್ಕಾರ ಏನು ಗ್ಯಾರಂಟಿಯನ್ನ ಹೇಳಿತ್ತೋ, ಚುನಾವಣೆಯಲ್ಲಿ ನಾವು ಏನು ವಾಗ್ದಾನ ಮಾಡಿದ್ದೇವೆ, ಮತ್ತು ವಿಶೇಷವಾಗಿ ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು ಇಲ್ಲಿ ಬಂದು ಪ್ರತಿ ಒಂದು ಗ್ಯಾರಂಟಿ ಬಗ್ಗೆ ಬಹಿರಂಗವಾಗಿ ಅವರು ಹೇಳಿದ್ರು. ಅದನ್ನ ಇವತ್ತು ಕರ್ನಾಟಕ ಸರ್ಕಾರ ಇಂಪ್ಲಿಮೆಂಟ್ ಮಾಡಿದೆ, ಅನುಷ್ಠಾನದಲ್ಲಿ ತಂದಿದೆ. ಇದು ಬಹಳ ದೊಡ್ಡ ಸಾಧನೆ ನಮ್ಮದಾಗಿದೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಮೆಚ್ಚಲೇಬೇಕು. ಮತ್ತು ಇನ್ನೊಂದು ವಿಶೇಷವಾಗಿ ನಾವು ನೋಡ್ತಕ್ಕಂಥದ್ದು, ಈಗ ದೇಶದಲ್ಲಿ ಅನೇಕ ಘಟನೆಗಳು ನಡೆದಿವೆ. ಅದರಲ್ಲಿ ವಿಶೇಷವಾದಂಥದ್ದು ನಿಮಗೆಲ್ಲ ಗೊತ್ತಿದೆ. ಮೊನ್ನೆ ಪಹಲ್ಗಾಂವ್ನಲ್ಲಿ ಒಂದು ದೊಡ್ಡ ಘಟನೆ ನಡೀತು. ಆ ಪಹಲ್ಗಾಂವ್ನಲ್ಲಿ 26 ಜನರದ ಕೊಲೆ ಆಯ್ತು. ಯಾಕೆ ಕೊಲೆ ಆಯ್ತು? ಯಾಕಂದ್ರೆ ಮೋದಿ ಸರ್ಕಾರ ಅಲ್ಲಿ ಸೆಕ್ಯೂರಿಟಿ ಕೊಟ್ಟಿಲ್ಲ. ಯಾರು ಟೂರಿಸ್ಟ್ ಹೋಗಿದ್ರು, ಅಲ್ಲಿ ಯಾರು ನೋಡಕ್ ಹೋಗಿದ್ರು, ಅವರಿಗೆ ಪೊಲೀಸ್ ಸೆಕ್ಯೂರಿಟಿ ಆಗಲಿ, ಬಾರ್ಡರ್ ಫೋರ್ಸ್ ಆಗಲಿ, ಅಥವಾ ಅಲ್ಲಿ ಮಿಲಿಟರಿ ಆಗಲಿ ಅವರಿಗೆ ಸಹಾಯ ಮಾಡಲಿಲ್ಲ. ಅದಕ್ಕಾಗಿ 26 ಜನ ಕೊಲೆ ಅಲ್ಲಿ ಆಯ್ತು. ಆದ್ರೂ ಮೋದಿ ಒಂದು ಮಾತಾಡ್ಲಿಲ್ಲ ಅದ್ರ ಬಗ್ಗೆ. ಮೋದಿ ಬರೇ ತನ್ಗೇನು ಹೇಳಬೇಕು ಅದನ್ನ ಹೇಳ್ಕೊಂಡು ಹೋದ್ರು. ಮತ್ ನಾನು ಒಂದು ಮಾತನ್ನ ಹೇಳಿದ್ದೇನೆ, ಇನ್ನೂವರೆಗೆ ಅದರ ಉತ್ತರವನ್ನ ಬಂದಿಲ್ಲ. ಮೋದಿ ಅವರು 17ನೇ ತಾರೀಕು ಕಾಶ್ಮೀರ್ಗೆ ಹೋಗೋರಿದ್ರು. ಆದ್ರೆ 17ನೇ ತಾರೀಕು ಕಾಶ್ಮೀರ್ಗೆ ನೀವು ಹೋಗಬೇಡಿ ಅಂತ ಹೇಳಿ ಅವರ ಬೆವುಗಾರಿಕೆ ಅಲ್ಲಿರ್ತಕ್ಕಂಥ ಇಂಟೆಲಿಜೆನ್ಸು ಅವರಿಗೆ ಹೇಳಿದ್ರು, ನೀವು ಹೋಗಬೇಡಿ, ಪಾಕಿಸ್ತಾನದಲ್ಲಿ ಇದು ಕಾಶ್ಮೀರ್ನಲ್ಲಿ ಗಲಾಟೆ ಆಗ್ತದೆ, ಅದಕ್ಕಾಗಿ ದಯವಿಟ್ಟು ನೀವು ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಅಲ್ಲಿ ಕ್ಯಾನ್ಸಲ್ ಮಾಡಿಸಿದ್ರು. ಇದು ನಿಮಗೆ ಗೊತ್ತಿದ್ದಾಗ 17ನೇ ತಾರೀಕು ನೀವು ಕಾಶ್ಮೀರ್ಗೆ ಹೋಗ್ತಕ್ಕಂಥ ಪ್ರೋಗ್ರಾಮವನ್ನ ಕ್ಯಾನ್ಸಲ್ ಮಾಡುವಾಗ ನೀವು ಯಾಕೆ ಈ ಟೂರಿಸ್ಟ್ ಅನ್ನ ಪೊಲೀಸರ ಮುಖಾಂತರ ಯಾಕೆ ಹೇಳಲಿಲ್ಲ? ನೀವು ಹೋಗ್ಬೇಡಿ, ಅಲ್ಲಿ ತೊಂದರೆ ಇದೆ ಅನ್ನತಕ್ಕಂಥ ಮಾತು ನೀವು ಹೇಳಲಿಲ್ಲ. ಹೇಳಿದ್ರೆ 26 ಪ್ರಾಣಗಳನ್ನ ಉಳಿತೀವು. ಮತ್ತು ನಮ್ಮ ಈಗೇನು ನಾವು ಹೆಚ್ಚು ಕಡಿಮೆ ಚುಟ್ಪುಟ್ಟು ಯುದ್ಧಗಳು ನಡೆದಿವೆ, ಅಥವಾ ನಮ್ಮ ಪಾಕಿಸ್ತಾನ ವಿರುದ್ಧ ನಾವೇನು ಈ ಘರ್ಷಣೆ ಮಾಡ್ತಾ ಇದ್ದೇವೆ, ಪಾಕಿಸ್ತಾನ ಕೆಲಸ ಅಂತೂ ಯಾವಾಗಲೂ ಬರೇ ನಮ್ಮ ಭಾರತ ದೇಶ ಮೇಲೆ ಗೂಬಿ ಕೂಡಿಸ್ತಕ್ಕಂಥದ್ದು. ಅವ್ರಿಗೆ ಶಕ್ತಿ ಇಲ್ಲ, ಶಕ್ತಿಹೀನರು. ಇವತ್ತು ಚೈನಾದಿಂದ ಸಪೋರ್ಟ್ ತಗೊಂಡು ಅವರು ನಮ್ಮ ಮೇಲೆ ದಾಳಿ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಇದು ಎಂದೂ ಕೂಡ ನಮ್ಮ ದೇಶ ಸಹಿಸೋದಿಲ್ಲ. ನಾವು ಒಕ್ಕಟ್ಟಿದ್ದೇವೆ ಅಂತ ಹೇಳಿ ನಾನು ಮೊದಲೇ 22ಕ್ಕೆ ಬೆಂಗಳೂರಿನಲ್ಲಿ ಹೇಳಿದ್ದೆ. 22ಕ್ಕೆ ನಾ ಬೆಂಗಳೂರಿನಲ್ಲಿ ಹೇಳಿ ಇಡೀ ದೇಶ ಒಕ್ಕಟ್ಟಾಗಿ ಸರ್ಕಾರಕ್ಕೆ ನಾವು ಬೆಂಬಲ ನೀಡಬೇಕು. ಮತ್ತು ಯಾರು ನಮ್ಮ ವಿರುದ್ಧ ಹೋರಾಟಕ್ಕೆ ಬರ್ತಾರೋ ನಾವೆಲ್ಲರೂ ಸೇರಿ ವಿರುದ್ಧ ಮಾಡೋಣ, ಹೋರಾಟ ಮಾಡೋಣ.
ಅದಕ್ಕಾಗಿ ಪ್ರಾಣ ಕೊಡೋಣ. ದೇಶ ಅನ್ನತಕ್ಕಂಥದ್ದು ಮುಖ್ಯ, ಆಮೇಲೆ ಜಾತಿ ಧರ್ಮ ಎಲ್ಲ. ಆದ್ರೆ ಇಲ್ಲೇನಾಗಿದೆ, ಇವತ್ತು ವಿಶೇಷವಾಗಿ ಮೋದಿ ಮುಖ್ಯ ಆಗಿದ್ದಾರೆ, ದೇಶ ಆಮೇಲೆ. ಯಾಕಂದ್ರೆ ಅವ್ರಿಗೆ ಉಳಿಸಕ್ಕೆ ನೀವು ವಿಶೇಷವಾದಂತ ಮಾಹಿತಿ ಕೊಡ್ತೀರಿ, ಆದ್ರೆ ಬಡವರಿಗೆ ಸಂರಕ್ಷಣೆಗಾಗಿ ಕೊಟ್ಟಿಲ್ಲ. ಇದು ನಾವು ತಿಳ್ಕೊಳ್ಬೇಕು. ದೇಶಕ್ಕಾಗಿ ನಾವು ಹೋರಾಡ್ತೇವೆ, ಬರೇ ನೀವು ಅಲ್ಲ, ಕಾಂಟ್ರಾಕ್ಟ್ ಯಾರು ನೀವೇ ತಗೊಂಡಿಲ್ಲ. ಈ ದೇಶಕ್ಕಾಗಿ ಇಂದಿರಾ ಗಾಂಧಿ ಅವರು ತನ್ನ ಪ್ರಾಣ ಕೊಟ್ಟಿದ್ದಾರೆ, ರಾಜೀವ್ ಗಾಂಧಿ ಅವರು ತನ್ನ ಪ್ರಾಣವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮಹಾತ್ಮ ಗಾಂಧೀಜಿ ಅವರು ಸ್ವಾತಂತ್ರ್ಯ ತಂದು ಕೊಟ್ಟು ತನ್ನ ಪ್ರಾಣವನ್ನ ಈ ದೇಶಕ್ಕಾಗಿ ಕೊಟ್ಟಿದ್ದಾರೆ. ಅಂತ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ. ಇಂಥ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಗೂಬಿ ಕೂಡಿಸ್ತಕ್ಕಂಥ ಪ್ರಯತ್ನ ಮಾಡ್ತೀರಿ, ನಮ್ಮ ಮೇಲೆ ಕೇಸ್ ಹಾಕೋ ಪ್ರಯತ್ನ ಮಾಡ್ತೀರಿ, ನಮಗೆ ಇಡಿ ಕೇಸ್ ಹಾಕ್ತೀರಿ. ನಮ್ಮ ಪೇಪರ್ ನ್ಯಾಷನಲ್ ಹೆರಾಲ್ಡ್ ಅಂತ ಪೇಪರ್ ಮೇಲೆ ಗೂಬಿ ಕೂಡಿಸಿ ಇವತ್ತು ನೀವು ಇಡಿ, ಸಿಬಿಐ, ಇನ್ಕಮ್ ಟ್ಯಾಕ್ಸ್ ನೋಟಿಸ್ಗಳನ್ನು ಕೊಟ್ಟು ನಮ್ಮನ್ನ ಮೆತ್ತಗೆ ಮಾಡಬೇಕು ಅಂತ ಹೇಳಿ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ. ಇದು ಎಂದೂ ಸಾಧ್ಯ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಎಂದೂ ಕೂಡ ಯಾರಿಗೂ ಮಣೆದಿಲ್ಲ, ಬಗ್ಗದಿಲ್ಲ ಅನ್ನತಕ್ಕಂಥ ಮಾತನ್ನ ನಿಮಗೆ ಸ್ಪಷ್ಟವಾಗಿ ಹೇಳ್ತೇನೆ. ನಮ್ಮ ದೇಶಕ್ಕಾಗಿ ನಾವೆಲ್ಲರೂ ಸರ್ವಸ್ವವನ್ನು ಕೊಟ್ಟಿದ್ದೇವೆ. ಆದರೆ ಇವತ್ತು ಇರ್ತಕ್ಕಂಥವ್ರು ದೇಶದ ಬಗ್ಗೆ ಅಂತೂ ಹೋರಾಟ ಮಾಡಿಲ್ಲ, ಆದರೆ ದೇಶದಲ್ಲಿ ದುರಾಡಳಿತವನ್ನು ನಡೆಸಿದ್ದಾರೆ. ಅದನ್ನ ನೋಡಿ, ಈಗ ಮೊನ್ನೆ ನಾವು ಮೋದಿ ಅವರು ಹೇಳಿದ್ರು ಸರ್ಕಾರದಿಂದ, ಇಲ್ಲ ಹೊರದೇಶಕ್ಕೆ ಡೆಲಿಗೇಷನ್ ಕಳಿಸ್ಬೇಕು ಅಂತ ಹೇಳಿ. ನಮಗೆ ಅವ್ರು ಕೇಳಲಿಲ್ಲ, ಬರೇ ಅವರಾಗೆ ಹೇಳ್ಬಿಟ್ರು. ಆದ್ರೆ ನಾವು ದೇಶದ ದೃಷ್ಟಿಯಿಂದ ಏನೂ ಮಾತಾಡದೆ ಇವತ್ತು ನಮ್ಮ ಎಲ್ಲ ಡೆಲಿಗೇಷನ್, ನಮ್ಮೆಲ್ಲ ರಿಪ್ರೆಸೆಂಟೇಟಿವ್ಗಳನ್ನ ಹೊರದೇಶಕ್ಕೆ ದೇಶದ ಬಗ್ಗೆ ವಿಚಾರವನ್ನ ಪ್ರಸ್ತಾಪ ಮಾಡಕ್ಕೆ ನಾವು ಕಳಿಸ್ತಾ ಇದ್ದೇವೆ. ಇದು ನಮ್ಮ ಗುರಿ, ದೇಶಕ್ಕೆ ಉಳಿಸ್ತಕ್ಕಂಥದ್ದು. ನಾವು ಪಕ್ಷ ಪಂಗಡ ಅಥವಾ ಯಾರಿಗೆ ಕ್ರೆಡಿಟ್ ಬರ್ತದೋ ಡಿಸ್ಕ್ರೆಡಿಟ್ ಬರ್ತದೋ ಇಲ್ಲ. ನಮಗೆ ದೇಶ ಉಳಿಸ್ಬೇಕಾಗಿದೆ, ಜನನ ಉಳಿಸ್ಬೇಕಾಗಿದೆ. ಅನೇಕ ವರ್ಷದಿಂದ ಗುಲಾಮಗಿರಿಯಲ್ಲಿ ಇದ್ದಂತ ದೇಶಕ್ಕೆ ನಾವು ಸ್ವಾತಂತ್ರ್ಯ ಮಾಡಿಕೊಟ್ಟಿದ್ದೇವೆ. ಅದು ಉಳಿಸ್ತಕ್ಕಂಥದ್ದು ನಮ್ಮ ಕೆಲಸ. ಈ ದೇಶದ ಸಂವಿಧಾನ ನಾವು ತಯಾರು ಮಾಡಿದ್ದೇವೆ. ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ, ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರ ನೇತೃತ್ವದಲ್ಲಿ ನಾವು ತಯಾರು ಮಾಡಿದಂತ ಸಂವಿಧಾನ, ಈ ದೇಶಕ್ಕೆ ತಂದಂತ ಸ್ವಾತಂತ್ರ್ಯ, ಇದನ್ನ ಉಳಿಸ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಿದೆ, ನಮ್ಮ ಜವಾಬ್ದಾರಿ ಆಗಿದೆ. ಅದು ನಾವು ಮಾಡ್ತೇವೆ. ಆದ್ರೆ ಬಿಜೆಪಿದವ್ರು ನೀವೇನ್ ಮಾಡ್ತೀರಿ, ಬರೇ ಸುಳ್ಳು ಹೇಳ್ಕೊಂಡು ಅಡ್ಡಾಡೋದು. ಇಲ್ಲಿ ನಾವು ದೇಶದ ಬಗ್ಗೆ ಮಾತಾಡಕ್ಕೆ ಒಂದು ಕಡೆ ಸೇರಿದ್ರೆ, ಮೋದಿ ಅವರು ಚುನಾವಣೆ ಭಾಷಣ ಮಾಡಿಕೊಂಡು ಬಿಹಾರ್ನಲ್ಲಿ ಇರ್ತಾರೆ. 2 ಸಲ ಆಲ್ ಪಾರ್ಟಿ ಮೀಟಿಂಗ್ ಕರೆದರು, ಸರ್ವ ಪಕ್ಷದ ಸಭೆಯನ್ನ ಕರೆದರು. ಆದರೆ ಮೋದಿ ಅವರು ಬರಲಿಲ್ಲ. ನಿಮಗೆ ದೇಶ ಪ್ರೇಮ ಇದ್ದಿದ್ರೆ, ದೇಶದ ಮೇಲೆ ನಿಮಗೆ ಹೆಚ್ಚಿನ ಪ್ರೀತಿ ವಿಶ್ವಾಸ ಇದ್ರೆ ನಮ್ಮೆಲ್ಲರನ್ನ ಕರೆಸಿ ನೀವು ಯಾಕೆ ಆ ಮೀಟಿಂಗ್ ಬರಲಿಲ್ಲ? ಏನು ಕಾರಣ? ಆಮೇಲೆ ನಾವೇನಾದ್ರೂ ಒಂದ್ಸಾರಿ ಹೋಗ್ಲಿಲ್ಲ ಅಂದ್ರೆ ನಾವೆಲ್ಲ ದೇಶದ್ರೋಹಿಗಳು. ಆದ್ರೆ ಇವರು ಮೀಟಿಂಗ್ ಬರದೇ ಇರೋರು ದೇಶ ಪ್ರೇಮಿಗಳು. ಇದನ್ನ ನೀವು ಯೋಚನೆ ಮಾಡಿ, ಚಿಂತನೆ ಮಾಡಿ. ಬರೇ ಭಾಷಣದಿಂದ, ಬೊಗಳೆ ಮಾತಾಡೋರ್ಲಿಂದ ದೇಶದ ಕಲ್ಯಾಣ ಆಗಲ್ಲ. ದೇಶದಲ್ಲಿ ಎಲ್ಲರನ್ನ ತೆಗೆದುಕೊಂಡು ಹೋಗ್ಬೇಕು, ಅವಾಗ ಮಾತ್ರ ಈ ದೇಶ ಉದ್ಧಾರ ಆಗ್ತದೆ. ಹೆಚ್ಚಿಗೆ ನಾನು ಇನ್ನು ಹೇಳಿದೆ, ಇನ್ನೊಂದು ಮಾತು ಹೇಳ್ತೀನಿ. ಸೋಫಿಯಾ ಖುರೇಶಿ
ಒಂದು ಹೆಣ್ಣು ಮಗು ಡಿಫೆನ್ಸ್ ಸ್ಪೋಕ್ಸ್ ಪರ್ಸನ್, ಅವಳು ಮಾತಾಡಿದ ಮೇಲೆ ಒಬ್ಬ ಬಿಜೆಪಿ ಮಿನಿಸ್ಟರ್ ಹೇಳ್ತಾನೆ, ಈ ಹೆಣ್ಮಗಳಿಗೆ ಪಾಕಿಸ್ತಾನ್ ನೆಂಟಿದೆ, ಇವಳು ಪಾಕಿಸ್ತಾನ್ ಏಜೆಂಟ್ ಇದ್ದಾಳೆ ಅನ್ನತಕ್ಕಂಥ ಮಾತು ಹೇಳಿ ಹೀಯಾಡಿಸ್ತಾನೆ. ಇಂಥ ಜನರಿಗೆ ಯಾವ ಶಿಕ್ಷೆ ಕೊಡಬೇಕು ನೀವೇ ಹೇಳಿ. ಯಾರು ದೇಶಕ್ಕಾಗಿ ಹೋರಾಟ ಮಾಡ್ತಾರೋ ಅಂತ ಹೆಣ್ಮಗಳಿಗೆ ನೀವು ಆರ್ಮಿದಲ್ಲಿರ್ತಕ್ಕಂಥ ಒಂದು ಹೆಣ್ಮಗಳ ಬಗ್ಗೆ ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ಅದಕ್ಕಾಗಿ ಅವನ್ ರಿಸಿಗ್ನೇಷನ್ ನಾವು ಕೇಳಿದೆ, ಮೋದಿ ಇನ್ನೂ ಇಟ್ಕೊಂಡು ಕುಂತಿದ್ದಾರೆ. ತೆಗೆದು ಹಾಕಿ. ಯಾರು ದೇಶದ್ರೋಹಿಗಳು ಬಿಜೆಪಿಯಲ್ಲೇ ಇದ್ದಾರೋ ಅವ್ರಿಗೆ ಮೊದಲು ನೀವು ತೆಗೆದು ಹಾಕಿ, ಆಮೇಲೆ ಮಾತಾಡಿ. ಸೈನ್ಯದಲ್ಲಿ ಹೋರಾಟ ಮಾಡತಕ್ಕಂಥವ್ರಿಗೆ ನೀವು ಬೈತೀರಾ, ಹೀಯಾಳಿಸ್ತೀರಾ? ಯಾಕಂದ್ರೆ ಆಕಿನ ಹೆಸರು ಖುರೇಶಿ ಇದೆ. ಇಂಥ ಕೆಟ್ಟ ಜನ ಬಿಜೆಪಿಯಲ್ಲಿ ತುಂಬಿದ್ದಾರೆ. ಮೋದಿ ಸಾಹೇಬ್ರೆ, ಮೊದಲು ಅಂಥವ್ರಿಗೆ ಖಾಲಿ ಮಾಡಿ, ಅಂಥವ್ರ ರಾಜೀನಾಮೆ ತಗೊಳ್ಳಿ, ಅವರಿಗೆಲ್ಲ ಒದ್ದು ಹೊರಗಾಕಿ, ಆವಾಗ ಇದು ಗೊತ್ತಾಗ್ತದೆ. ಅದಕ್ಕಾಗಿ ಈ ನಾವೆಲ್ಲರೂ ಕೂಡ ವಿಚಾರ ಮಾಡತಕ್ಕಂಥದ್ದು. ನಾನು ಹೆಚ್ಚು ಮಾತನಾಡಿದ್ರೆ ಇನ್ನು 2 ಮಾತು ನಮ್ಮ ರಾಜ್ಯದ ಬಗ್ಗೆನೂ ಕೂಡ ನಾನು ಹೇಳಬೇಕಾಗ್ತದೆ. ಸರ್, ಈಗ ರಾಹುಲ್ ಗಾಂಧೀಜಿ ಅವರು ಒಂದು ಪ್ರೋಗ್ರಾಮ್ ಕೊಟ್ಟಿದ್ರು. ಆ ಯಾವ ಪ್ರೋಗ್ರಾಮ್ ಅಂದ್ರೆ ಬ್ಯಾಕ್ವರ್ಡ್ ಕ್ಲಾಸ್ ಕಾಸ್ಟ್ ಜನಗಣನ ನಾವು ಮಾಡಬೇಕು, ಜಾತೀಯ ಜನಗಣನ ಮಾಡಬೇಕು ಅಂತ ಹೇಳಿ. ಇದು ಎಲ್ಲ ಕಡೆ ಈಗ ನಡೆದಿದೆ, ಎಲ್ಲೆಲ್ಲಿ ನಮ್ಮ ರಾಜ್ಯ ಇದೆ ಅಲ್ಲಿ. ನಾವು ಇದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾತಾಡಿದಾಗ ಎಲ್ಲರೂ ಟೀಕೆ ಮಾಡಿದ್ರು. ಆದರೆ ಅವರ ಮಾತಿಗೆ ಮಣಿದು ಮೋದಿ ಅವರು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಅವ್ರನ್ನು ಹೇಳಿದ್ರು, ಮುಂದೆ ಬರ್ತಕ್ಕಂಥ ನಮ್ಮ ಸೆನ್ಸಸ್ದಲ್ಲಿ ಜಾತಿ ಜನಗಣನೆ ತಗೊಳ್ತೇವೆ, OBC ಕಾಲಮ್ ಸೇರಿಸ್ತೇವೆ ಅಂತ ಹೇಳಿ ಅವ್ರ ಮಾತನ್ನ ಹೇಳಿದ್ರು. ಯಾಕೆ ಹೇಳಿದ್ರು? ನಮ್ಮ ಹೋರಾಟಕ್ಕೆ ಮಣಿದು, ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ಮಣಿದು, ಕಾಂಗ್ರೆಸ್ ಪಾರ್ಟಿ ಹೋರಾಟಕ್ಕೆ ಮಣಿದು ಇವತ್ತು ಬ್ಯಾಕ್ವರ್ಡ್ ಕ್ಲಾಸ್ ಅವರಿಗೆ ಪ್ರತ್ಯೇಕವಾಗಿ ಒಂದು ಕಾಲಮ್ ಅನ್ನ ಮಾಡಿ ಜಾತಿ ಜನಗಣನ ಮಾಡ್ತಕ್ಕಂಥದ್ದು ಮಾಡಿದ್ರು. ಅದೇ ರೀತಿಯಾಗಿ ಇನ್ನೊಂದು ನಾನು ವಿಶೇಷ, ಸಿದ್ದರಾಮಯ್ಯನವರಿದ್ದಾರೆ, ಅವರ ಮಂತ್ರಿ ಮಂಡಲದ ಎಲ್ಲ ಸದಸ್ಯರು ಇದ್ದಾರೆ. ಸ್ವಲ್ಪ ಇರಿ, ಆಮೇಲೆ ಮಾತಾಡಿ. ನಾ ಅಪಾಯಿಂಟ್ಮೆಂಟ್ ಇಸ್ಕೊಡ್ತೀನಿ, ಆಮೇಲೆ ಹೋಗಿ ಮಾತಾಡಿ. ಸರ್, ಒಂದು ನಾನು ವಿಶೇಷವಾಗಿ ಹೇಳ್ತೀನಿ, ಜನಗಣನೆ ಮಾಡಿ, ಆದರೆ ಆ ಜನಗಣನೆ ಸರಿಯಾಗಿ ಆಗಬೇಕು. ಮತ್ತು ರಾಹುಲ್ ಗಾಂಧೀಜಿ ಅವರಿಗೂ ಕೂಡ ಯಾವ ಕೆಟ್ಟ ಹೆಸರು ಬರಬಾರದು. ನೀವು ನಿಮ್ಮ ಕ್ರೆಡಿಟ್ ತಗೊಳ್ಳಕ್ಕೆ ಏನಾದರೂ ಮಾಡಿದ್ರೆ ಇಡೀ ಅದು ರಾಜ್ಯಕ್ಕೆ ತೊಂದರೆ ಆಗ್ತದೆ. ಇನ್ನೊಂದು 2ನೇದು, ಶೆಡ್ಯೂಲ್ ಕಾಸ್ಟ್ ನಲ್ಲಿ ಒಳ ಮೀಸಲಾತಿ ಮಾಡ್ತಾ ಇದ್ದೀರಿ, ಮಾಡಿ. ಅದಕ್ಕೆ ನನ್ನೇನು ತಕರಾರಿಲ್ಲ, ನಾ ಎಂದೂ ಅದಕ್ಕೆ ಅಡ್ಡು ಬಂದಿಲ್ಲ, ಎಂದೂ ಅದರಲ್ಲಿ ಹೋಗಿಲ್ಲ. ಆದರೆ ಈ ಇದರಲ್ಲಿ ಬೇಡ ಜಂಗಮ ಅಂತ ಹೇಳಿ ನೀವು ಸೇರಿಸ್ತಾ ಇದ್ದೀರಿ. ಲಿಂಗಾಯತ್ ಕಮ್ಯುನಿಟಿದಲ್ಲಿ ಇರ್ತಕ್ಕಂಥ ಬಡ ಲಿಂಗಾಯತರಿಗೆ ಸವಲತ್ತು ಕೊಡ್ರಿ, ಆ ಲಿಂಗಾಯತರಿಗೆ ನಾವು ಸಪೋರ್ಟ್ ಮಾಡೋಣ, ಅವ್ರಿಗೆ ಏನು ಬೇಕಾದ ಕೊಡೋಣ. ಆದ್ರೆ ಶೆಡ್ಯೂಲ್ ಕಾಸ್ಟ್ ಲಿಸ್ಟ್ ನಲ್ಲಿ ಬೇಡ ಜಂಗಮ ಅಂತ ಸೇರಿಸಿ 500 ಜನ ಇದ್ದವರು ಇವತ್ತು ಸುಮಾರು 4 ಲಕ್ಷ 5 ಲಕ್ಷ ಹೇಗಾದರು? ಇದನ್ನ ನೀವು ಇದ್ರ ಬಗ್ಗೆ ಎಲ್ಲೋದ್ರು ಹೋದ್ರೆ ನೀವು ಸಿದ್ದರಾಮಯ್ಯ? No, this is unfair. If Bed Jangama, if they are included in scheduled caste list, it will go against the untouchable scheduled caste, all the scheduled caste, and these people are nearly only 500 people in Hyderabad, Karnataka. Today, they are nearly
4.5 lakhs. Where from they have come? ಎಲ್ಲಿಂದ ಬಂದರು ಅಂದ್ರೆ ಈ ರೀತಿಯಾಗಿ ನೀವು ಸುಳ್ಕ ಜನರ ಹಕ್ಕನ್ನ ಒಂದು ಕಿತ್ಕೊಳ್ಬೇಕಂತ ಮಾಡಿರೋ ಏನು ಅವ್ರಿಗೆ ಸಹಾಯ ಮಾಡ್ಬೇಕಂತ ಮಾಡಿರೋ ಯಾರು ಫಾಲ್ಸ್ ಸರ್ಟಿಫಿಕೇಟ್ ಕೊಡ್ತಾರೋ ಮೊದಲು ಅವ್ರಿಗೆ ಒಳಗಾಕಿ ಅವ್ರಿಗೆ ಕೇಳಿ ಇಲ್ಲಾದ್ರೆ ಇಡೀ ಸಮಾಜಕ್ಕೆ ನಾವು ದ್ರೋಹ ಮಾಡ್ದಂಗೆ ಆಗ್ತದೆ. ಯಾರೇ ಇರಲಿ ನಾವು ಎಲ್ಲರೂ ಕೂಡ ಒಂದಾಗಿ ಇಂಥ ಜಟಿಲ ಸಮಸ್ಯೆಗಳಿಗೆ ಸಮಾಧಾನ ತಂದು ಸರಿ ಮಾಡಬೇಕು. ಅದಕ್ಕಾಗಿ ನಾನು ಕೈ ಜೋಡಿಸಿ ಸರ್ಕಾರಕ್ಕೂ ಕೇಳ್ತೇನೆ, ನಿಮಗೂ ಕೇಳ್ತೇನೆ, ಯಾರೂ ಫಾಲ್ಸ್ ಸರ್ಟಿಫಿಕೇಟ್ ಮಾಡಬೇಡಿ. ಯಾಕಂದ್ರೆ ನಿಮಗೆ ಸರಿಯಾಗಿ ಸಹಾಯ ಆಗಲಿ ಅಂತ ಹೇಳಿ ಒಂದು ಕಡೆ ರಾಹುಲ್ ಗಾಂಧಿ ಅವರು ಈ ಕಾರ್ಯಕ್ರಮ ಹಾಕಿದ್ದಾರೆ, ಇನ್ನೊಂದು ಕಡೆ ರಾಜ್ಯ ಸರ್ಕಾರ ಈ ಒಳ ಮೀಸಲಾತಿಯ ಪ್ರೋಗ್ರಾಮ್ ಅನ್ನು ತಂದಿದೆ. ಅಂತರದೊಳಗೆ ನಾವು ಬೇರೆಯವ್ರನ್ನ ಸೇರಿಸಿ ಇದನ್ನ ವಿಫಲಗೊಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ರಾಜ್ಯಕ್ಕೂ ಒಳ್ಳೆಯದಿಲ್ಲ, ದೇಶಕ್ಕೂ ಒಳ್ಳೆಯದಾಗಲ್ಲ. ಅದಕ್ಕಾಗಿ ಬಂಧುಗಳೇ ನಾ ಇನ್ನು ಹೆಚ್ಚಿಗೆ ಹೇಳ್ತಾ ಇವತ್ತು ಹೆಚ್ಚಿಗೆ ಹೇಳಲಾರ್ದೆ ನನ್ನ ಮಾತನ್ನ ಇವತ್ತು ಮುಗಿಸ್ತೇನೆ. ಮತ್ತು ಕೊನೆಯದಾಗಿ ರಾಹುಲ್ ಗಾಂಧೀಜಿ ಅವರು ಬಂದು ಇಲ್ಲಿ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡಿದಕ್ಕಾಗಿ ನನ್ನೆಲ್ಲರ ನಮಸ್ಕಾರಗಳನ್ನು ಹೇಳಿ ಮಾತು ಮುಗಿಸ್ತೇನೆ. ಒಂದು ಸ್ಲೋಗನ್ ಅನ್ನ ಕೂಗ್ತೇನೆ, ಜೈ ಹಿಂದ್, ಜೈ ಹಿಂದ್. ಏನ್ ಮೂಕರಿದ್ದೀರಾ? ಯಾರಿದ್ರು ನೀವು? ಜೈ ಹಿಂದ್, ಜೈ ಹಿಂದ್, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್. ನಿಮ್ಮೆಲ್ಲರಿಗೆ ವಂದನೆಗಳು. ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದ ಖರ್ಗೆ ಸಾಹೇಬರಿಗೆ. ಈಗ ಮುಂದೆ ನಾನು ಆರಂಭದಲ್ಲಿ ಹೇಳಿದೆ, ಸವಾಲುಗಳನ್ನ ಬಂಡೆಯಂತೆ ಎದುರಿಸುವ ಸರ್ಕಾರ ನಿಮ್ಮ ಸರ್ಕಾರ, ನುಡಿದಂತೆ ನಡೆದ ಬದ್ಧ ಸರ್ಕಾರ ನಮ್ಮ ಸರ್ಕಾರ, ಜನಪರ ಸೇವೆಗೆ ಸದಾ ಸಿದ್ಧ ಸಿದ್ದರಾಮಯ್ಯನವರ ಸರ್ಕಾರ. ಅವರು ಮಾತನಾಡೋದಕ್ಕೆ ಮೊದಲು ನಮ್ಮನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಬಂಡೆಯಂತೆ ನಮ್ಮ ಸರ್ಕಾರದ ಬೆನ್ನೆಲುಬಾಗಿ ಯಾವ ಸವಾಲುಗಳಿಗೂ ಬಗ್ಗದೆ ಸವಾಲುಗಳನ್ನ ಮೆಟ್ಟಿ ಮೀರಿ ನಿಲ್ಲುವಂತಹ ಸಂಘಟನಾ ಚಾತುರತೆ, ಸಾಮರ್ಥ್ಯ, ಧೈರ್ಯ ಕನ್ನಡಿಗರ ಕೆಚ್ಚೆದೆಗೆ ಮತ್ತೊಂದು ಸಂಕೇತ ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಅವರಲ್ಲಿ ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ. बोलो भारत माता की, कांग्रेस पार्टी की, मल्लिकार्जुन खड़गे की, राहुल गांधी की, सोनिया गांधी की, सिद्धरामಯ್ಯ की. ಬಂಧುಗಳೇ, ಶಾಂತಿಯಿಂದ ಇರಬೇಕು. ಬಂಧುಗಳೇ, ವೇದಿಕೆ ಇರುವಂತ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, ವಿರೋಧ ಪಕ್ಷದ ನಾಯಕರಾದಂತ ಶ್ರೀ ರಾಹುಲ್ ಗಾಂಧಿ ಸಾಹೇಬ್ರೆ, ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ನಮ್ಮ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳಂತ ಸುರ್ಜೇವಾಲಾ ಸಾಹೇಬ್ರೆ, ವೇದಿಕೆಯಲ್ಲಿರುವಂತಹ ಎಲ್ಲ ನಮ್ಮ ಗೌರವಾನ್ವಿತ ಮಂತ್ರಿಗಳೇ, ನನ್ನ ಸಹೋದ್ಯೋಗಿಗಳೇ, ಎಲ್ಲ ನನ್ನ ಶಾಸಕ ಮಿತ್ರರೇ, ನಮ್ಮ ಪಕ್ಷದ ಎಲ್ಲ ಮುಖಂಡಗಳೇ, ಕಾರ್ಯಕರ್ತರೇ, ಅಧಿಕಾರಿ ಮಿತ್ರರೇ, ನಮ್ಮ ಶಾಲಿನಿ ರಜನೀಶ್ ಮತ್ತು ಎಲ್ಲ ಅಧಿಕಾರಿ ತಂಡದವರಿದ್ದಾರೆ, ಎಲ್ಲ ಬಂಧು ಭಗಿನಿಯರೇ, ಈ ಐತಿಹಾಸಿಕ ದಿನ
ನಾವು 2 ವರ್ಷದ ಸಂಭ್ರಮ ಆಚರಣೆ ಮಾಡಲಿಕ್ಕೆ ನಾವು ಇಲ್ಲಿಗೆ ಬಂದಿಲ್ಲ. ಈ ಸಮರ್ಪಣೆ ಕಾರ್ಯಕ್ರಮ ಕರ್ನಾಟಕ ರಾಜ್ಯದ ಜನತೆಯ ಋಣವನ್ನು ತೀರಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನೀವೆಲ್ಲ ಸೇರಿ 2 ವರ್ಷದ ಹಿಂದೆ ನನ್ನ ಮೇಲೆ, ಸಿದ್ದರಾಮಯ್ಯನವರ ಮೇಲೆ ಮತ್ತು ನಮ್ಮೆಲ್ಲ ಪಕ್ಷದ ನಾಯಕರ ಮೇಲೆ ವಿಶ್ವಾಸವನ್ನು ಇಟ್ಟು ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ, ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ 136 ಸೀಟನ್ನು ಗೆಲ್ಲಿಸಿ ವಿಧಾನಸೌಧಕ್ಕೆ ಕಳಿಸಿ ನಿಮ್ಮ ಋಣವನ್ನು ತೀರಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ರಿ. ಇವತ್ತು 5 ಗ್ಯಾರಂಟಿಗಳನ್ನು ಕೊಟ್ಟೆ, 6ನೇ ಗ್ಯಾರಂಟಿಯನ್ನ, ಈ ಭೂ ಗ್ಯಾರಂಟಿಯನ್ನ ಕೊಟ್ಟು ಇವತ್ತು ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನ ಮಾಡಿ ಇತಿಹಾಸ ಪುಟಕ್ಕೆ ಕಾಂಗ್ರೆಸ್ ಪಕ್ಷ ಸೇರಿದೆ. ಈಗಾಗಲೇ ರಾಹುಲ್ ಗಾಂಧಿ ಅವರು ನನಗೆ, ಸಿದ್ದರಾಮಯ್ಯನವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಆದೇಶವನ್ನು ಕೊಟ್ಟಿದ್ದಾರೆ. ಎಲ್ಲಿವರೆಗೂ ಕಾಂಗ್ರೆಸ್ ಸರ್ಕಾರ ಇರ್ತದೋ ಈ ರಾಜ್ಯದಲ್ಲಿ ಅಲ್ಲಿವರೆಗೂ ಈ 5 ಗ್ಯಾರಂಟಿಗಳನ್ನ ಮುಂದುವರಿಸ್ತೇವೆ, ಯಾವ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ. ಇದು 6ನೇ ಗ್ಯಾರಂಟಿ. ನಮ್ಮ ಗ್ರಾಮೀಣ ಪ್ರದೇಶದ ಜನರು, ಬಡವರು, 50-60 ವರ್ಷದಿಂದ ಭೂಮಿಯಲ್ಲಿ ಆಸ್ತಿ ಪಟ್ಟ ಇಲ್ಲದೆ ಹೋದಂತವ್ರಿಗೆ ಇವತ್ತು 6ನೇ ಗ್ಯಾರಂಟಿಯನ್ನ ನಮ್ಮ ಕೃಷ್ಣ ಬೈರೇಗೌಡರ ಮುಖಂಡತ್ವದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ನಗರಗಳಲ್ಲೂ ಕೂಡ ನಾನು, ಬೈರ್ತಿ ಸುರೇಶ್ ಮತ್ತು ರಹೀಂ ಖಾನ್ ಅವರು ಎಲ್ಲರ ಆಸ್ತಿಗಳನ್ನ ಸರಿ ಮಾಡಿ, ಅವರ ಖಾತೆಗಳನ್ನ ಸರಿ ಮಾಡಿ, ಎಲ್ಲರಿಗೂ ಕೂಡ ಅವರ ಸ್ವತ್ತನ್ನ ಕೊಡುವಂತ ಕಾರ್ಯಕ್ರಮ ಕೂಡ ಮುಂದಿನ ದಿನದಲ್ಲಿ ಮಾಡಲಿಕ್ಕೆ ನಮ್ಮ ಸರ್ಕಾರ 7ನೇ ಗ್ಯಾರಂಟಿಯನ್ನು ಕೊಡಲಿಕ್ಕೆ ನಾವು ಬದ್ಧವಾಗಿದ್ದೇವೆ. ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಇವತ್ತು ನಾವು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಎಲ್ಲ ವರ್ಗದ ಬಗ್ಗೆ ಆಲೋಚನೆಯನ್ನು ನಾವು ಮಾಡ್ತೇವೆ. ಈ ಗ್ಯಾರಂಟಿ ಜನರ ಬದುಕಿಗೋಸ್ಕರ ಕೊಟ್ಟಂತ ಗ್ಯಾರಂಟಿಗಳು. ಇವತ್ತು ಭ್ರಷ್ಟಾಚಾರಕ್ಕೆ ಬೇಡಿ ಹಾಕಿದ್ದೇವೆ, ಬೀಗ ಹಾಕಿದ್ದೇವೆ. ಒಂದು ಉತ್ತಮವಾದಂತ ಆಶೀರ್ವಾದವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಇಂದಿರಾ ಗಾಂಧಿ ಅವರು ಈ ಜಿಲ್ಲೆಗೆ ಬಂದು ವಿಜಯನಗರ ಸ್ಟೀಲ್ ಅನ್ನ ಪ್ರಾರಂಭ ಮಾಡಿದ್ರು. ಸೋನಿಯಾ ಗಾಂಧಿ ಅವರು ಬಂದು ವಿದ್ಯುತ್ ಶಕ್ತಿಯ RTPS ಅನ್ನ ಮಾಡಿ 10,000 ಕೋಟಿ ರೂಪಾಯಿ ಈ ಜಿಲ್ಲೆಗೆ ಬಂಡವಾಳವನ್ನು ಕೊಟ್ಟರು. ಆದರೆ ಒಂದು ರಾಹುಲ್ ಗಾಂಧಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. I would like to thank Rahul ji. ಭಾರತ್ ಜೋಡೋ ಯಾತ್ರೆಯಲ್ಲಿ wherever Rahul Gandhi walked in Bharat Jodo, we have won all the seats. ಎಲ್ಲ ಸೀಟುಗಳನ್ನು ಗೆದ್ದು ಇತಿಹಾಸ ಪುಟಕ್ಕೆ ಇವತ್ತು ಸೇರಿದ್ದೇವೆ. ಕರ್ನಾಟಕದಲ್ಲಿ 6 ಜನ MP ಗಳನ್ನ ಗೆಲ್ಲಿಸಿದ್ದೀರಿ, 6 ಜನ MP ಗಳನ್ನ ಗೆಲ್ಲಿಸಿದ್ದೀರಿ. ಅತಿ ಹೆಚ್ಚು ಶಾಸಕರನ್ನ ಕೊಟ್ಟಿದ್ದೀರಿ. ಕರ್ನಾಟಕಕ್ಕೋಸ್ಕರ 5,000 ಕೋಟಿಯನ್ನ ವರ್ಷಕ್ಕೆ ಕೊಡ್ತಾ ಇದ್ದಾರೆ. ನಮ್ಮ ವಿರೋಧ ಪಕ್ಷದವರು ಟೀಕೆಗಳನ್ನ ಮಾಡ್ತಾ ಇದ್ದಾರೆ. ಅವರು ಆರೋಗ್ಯಕರ ಟೀಕೆ ಮಾಡಿದ್ರೆ ನಮಗೆ ಒಳ್ಳೇದು. ಟೀಕೆಗಳು ಸಾಯ್ತವೆ, ಆದರೆ ನಮ್ಮ ಕೆಲಸಗಳು ಉಳಿತವೆ. ಅದಕ್ಕೆ ಈ ಎಲ್ಲ ಯೋಜನೆಗಳೇ ಸಾಕ್ಷಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಬಂಧುಗಳೇ, ಈ ತುಂಗಾಭದ್ರಾ ನದಿಯಲ್ಲಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಈ ನೀರಿನ ಬವಣೆಯನ್ನು ತೀರಿಸಲಿಕ್ಕೆ, ರೈತರ ಬದುಕಿಗೆ ಹೊಸ ಕಾರ್ಯಕ್ರಮಗಳನ್ನು ರೂಪಿಸಿ ಇಡೀ ರಾಜ್ಯದಲ್ಲಿ ಕೆರೆಗಳನ್ನು ತುಂಬಿಸಿ ಉತ್ತಮವಾದಂತಹ ಕಾರ್ಯಕ್ರಮಗಳನ್ನು ಕೊಡಲಿಕ್ಕೆ ಈಗಾಗಲೇ ರೂಪಿಸಿದ್ದೇವೆ. ಈಗಾಗಲೇ ನವಿಲೆ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಹೊರಟು
ಪರ್ಯಾಯವಾಗಿ ಒಂದು ಲಿಫ್ಟ್ ಇರಿಗೇಷನ್ ಮಾಡಬೇಕು ಅಂತ ಕೂಡ ಯೋಜನೆಯನ್ನ 24 TMCಗಳನ್ನ ಉಳಿಸ್ಕೊಳ್ಳಿಕ್ಕೆ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಆದರೆ ಆಂಧ್ರ ಮುಖ್ಯಮಂತ್ರಿಗಳು TDP ಬೋರ್ಡ್ ಅವರು ಇನ್ನ ನಮಗೆ ಅನುಮತಿಯನ್ನ ಕೊಟ್ಟಿಲ್ಲ. ನಾವು ಅವ್ರ ಜೊತೆ ನಮಗೆ ಸಮಯವನ್ನು ನಿಗದಿ ಮಾಡಿಲ್ಲ. ನಾವು ನಿಮ್ಮೆಲ್ಲರೂ ಕೂಡ ನೀರನ್ನು ಉಳಿಸಿ ನಿಮಗೆ ಸಹಾಯವನ್ನು ಮಾಡಬೇಕು ಅನ್ನೋದು ನಮ್ಮ ಸರ್ಕಾರದ ಬದ್ಧತೆ. ಈಗಾಗಲೇ ತುಂಗಭದ್ರಾ ಯೋಜನೆಯ ಬೋರ್ಡ್ನಲ್ಲಿ ಈ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ನಮ್ಮ ಎಲ್ಲ ಮಂತ್ರಿಗಳಿದ್ದಾರೆ. ರೂರಲ್ ಡೆವಲಪ್ಮೆಂಟ್ ಮಂತ್ರಿ ಇದ್ದಾರೆ, PWD ಮಂತ್ರಿ ಇದ್ದಾರೆ, ಇಂಡಸ್ಟ್ರೀಸ್ ಮಂತ್ರಿ ಇದ್ದಾರೆ. ಯಾವುದೇ ಅಭಿವೃದ್ಧಿ ಇಲಾಖೆಯ ಮಂತ್ರಿಗಳು ತೆಗೆದುಕೊಳ್ಳಿ, ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅಲ್ಲಿ 10 ಲಕ್ಷ ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ. ಉದ್ಯೋಗಗಳನ್ನ ಹೆಚ್ಚಲಿಕ್ಕೆ ಇವತ್ತು ಹೊರಟಿದ್ದೇವೆ. ರಸ್ತೆಗಳನ್ನು ಸುಧಾರಣೆ ಮಾಡಲಿಕ್ಕೆ ನಮ್ಮ ಗ್ರಾಮೀಣ ಇಲಾಖೆಯಲ್ಲಿ ಖರ್ಗೆ ಸಾಹೇಬರ ಮುಖಂಡತ್ವದಲ್ಲಿ ಈಗಾಗಲೇ ಒಂದು ದೊಡ್ಡ ಕಾರ್ಯಕ್ರಮವನ್ನ ಗ್ರಾಮೀಣ ರಸ್ತೆಯ ಅಭಿವೃದ್ಧಿಗೆ ಒಂದು ಹೊಸ ಪಥ ಗ್ರಾಮೀಣ ಪಥವನ್ನು ನಿರ್ಮಾಣ ಮಾಡಲಿಕ್ಕೆ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಹಂಗೆ ನಮ್ಮ ಟೂರಿಸಂ ಇಲಾಖೆಯಲ್ಲಿ ಇರ್ಬೋದು, ಕನ್ನಡ ಕಲ್ಚರ್ ಇರ್ಬೋದು, ನಮ್ಮ ಯಾವುದೇ ಇಲಾಖೆ ವೇದಿಕೆಯಲ್ಲಿರುವಂಥ ಎಲ್ಲ ನಮ್ಮ ಮಂತ್ರಿಗಳು ಅವರವರ ಇಲಾಖೆಯಲ್ಲಿ ಒಂದು ಹೊಸ ಯೋಜನೆಗಳನ್ನು ತಂದು ಜನರ ಬದುಕಿಗೆ ಒಂದು ದೊಡ್ಡ ಶಕ್ತಿಯನ್ನು ಕೊಡುವಂತ ಕಾರ್ಯಕ್ರಮಗಳನ್ನು ಈಗಾಗಲೇ ನಾವು ನಡೆಸಿಕೊಂಡು ನಾವು ಬರ್ತಾ ಇದ್ದೇವೆ. ಬಂಧುಗಳೇ, ನುಡಿದಂತೆ ನಡೆದಿದ್ದೇವೆ. ಬಸವಣ್ಣವರ ಮಾತಿನಂತೆ ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೇವೆ. ಒಂದು ಉತ್ತಮವಾದಂಥ ಆಡಳಿತವನ್ನು ನಾವು ಕೊಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಬಂದಿದ್ದೀರಿ. ನಮ್ಮ ಎಲ್ಲ ಶಾಸಕರು, ಜಿಲ್ಲಾ ಮಂತ್ರಿಗಳಂತ ನಮ್ಮ ಜಮೀರ್ ಅವರು, ಸಂಸತ್ ಸದಸ್ಯರಾದಂಥ ತುಕಾರಾಮ್ರವರು ಮತ್ತು ಎಲ್ಲ ಶಾಸಕರುಗಳು, ಆಗಲೂ ರಾತ್ರಿ 4 ಜಿಲ್ಲೆಯ ಶಾಸಕರುಗಳು ಎಲ್ಲ ಸೇರಿ ಇವತ್ತು ದೊಡ್ಡದು ಇಂಥ ದೊಡ್ಡ ಐತಿಹಾಸಿಕ ಪುಟಕ್ಕೆ ಸೇರಿಸಿದ್ದಾರೆ. ಪಾಪ ವಿರೋಧ ಪಕ್ಷಗಳು ಅವ್ರ ಕಣ್ಣಲ್ಲಿ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಟೀಕೆಗಳ ಮಾಡ್ತಾ ಇದ್ದಾರೆ. ಅವರು ಟೀಕೆ ಮಾಡ್ತಾ ಇರಲಿ, ನಾವು ಜನರ ಬದುಕನ್ನ ಇವತ್ತು ಉಳಿಸುವಂತ ಕೆಲಸವನ್ನು ನಾವು ಮಾಡಿಕೊಂಡು ನಾವು ಹೋಗ್ತೇವೆ. ಇನ್ನ ನನಗೆ ಬಹಳ ಹೆಚ್ಚಿಗೆ ಮಾತಾಡಲಿಕ್ಕೆ ನನಗೆ ಬಹಳ ಇಷ್ಟ ಇದೆ. ಇನ್ನ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮಾತಾಡಬೇಕಾಗಿದೆ. ನಾನು ವಿಶೇಷವಾಗಿ ನಮ್ಮ ರೆವಿನ್ಯೂ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಮತ್ತು ರೆವಿನ್ಯೂ ಇಲಾಖೆಯ ಮಂತ್ರಿಗಳಂತ ಕೃಷ್ಣ ಬೈರೇಗೌಡರಿಗೆ ಮತ್ತು ಅವರ ತಂಡದವರಿಗೆ ಇಂಥ ಒಂದು ಪುಟಕ್ಕೆ ಭೂ ಗ್ಯಾರಂಟಿಯ ಕಾರ್ಯಕ್ರಮವನ್ನು ನಡೆಸಿ ಇಡೀ ನಮ್ಮ ರಾಜ್ಯದ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಸಂಕಲ್ಪಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅವರಿಗೆ ಮತ್ತು ಎಲ್ಲರಿಗೂ ಕೂಡ ಪಕ್ಷದ ಅಧ್ಯಕ್ಷನಾಗಿ, ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ, ಎಲ್ಲ ನನ್ನ ಸಹೋದ್ಯೋಗಿಗಳ ಪರವಾಗಿ ಅವರೆಲ್ಲರೂ ಕೂಡ ಅಭಿನಂದಿಸಿ, ವಿಶೇಷವಾಗಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಈ ಗ್ಯಾರಂಟಿಗಳನ್ನ ಮುಂದುವರಿಸಿಕೊಂಡು ಹೋಗಬೇಕು, ಜನರ ಬದುಕನ್ನ ನೋಡಬೇಕು ಅಂತೇಳಿ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಅದನ್ನು ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಉಪಮುಖ್ಯಮಂತ್ರಿಗಳಿಗೆ. ಮಾಧ್ಯಮ ಸ್ನೇಹಿತರ ಒಂದು ಮನವಿಯ ಮೇರೆಗೆ ಒಂದು 5 ಜನ ಕುಟುಂಬದ ಸದಸ್ಯರಿಗೆ ಮತ್ತೊಮ್ಮೆ ಹಕ್ಕುಪತ್ರ ಸಮರ್ಪಣೆ. ಮುಖ್ಯ ಅತಿಥಿಗಳಿಂದ ಕುಟುಂಬದ ಸದಸ್ಯರು ಬರಬೇಕು, ಎಲ್ಲರೂ ಅಲ್ಲೇ ಆಸೀನರಾಗಿರಬೇಕು. ದಯವಿಟ್ಟು ಸ್ವೀಕರಿಸಬೇಕು ಕುಟುಂಬದ.
ಸಮರ್ಪಣೆ ಸಂಕಲ್ಪದ ಸ್ಫೂರ್ತಿ ಈ ರಾಜ್ಯದ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವರು. ನಮ್ಮೆಲ್ಲರಿಗೂ ಕೂಡ ಇಂದಿಗೂ ಕರ್ನಾಟಕದಲ್ಲಿ ಜನಪರ ಕಾಳಜಿಯ ಮತ್ತೊಂದು ಗುರುತು ಶ್ರೀ ಸಿದ್ದರಾಮಯ್ಯನವರು. ರಾಜ್ಯದ ಏಕೈಕ ಜನನಾಯಕ ಮಾನ್ಯ ಸಿದ್ದರಾಮಯ್ಯನವರು.